ಚಾರ್ಜಡ್ ವಾಟರ್ನ ಯಾವ ರೀತಿ ಬಳಸ್ಬೋದು ಅನ್ನೋದನ್ನ ಇವತ್ತು ಈ ಒಂದು ಗ್ಲಾಸ್ ಮುಖಾಂತರ ನಿಮಗೆ ತಿಳಿಸಿ ಕೊಡ್ತಾ ಇದ್ದೀನಿ. ಸಾಧ್ಯವಾದಲ್ಲಿ ನನ್ನ ಜೊತೆಗೆ ನೀವು ಕೂಡ ಈ ಪ್ರಯತ್ನವನ್ನು ಮಾಡ್ಬೋದು. ಅದನ್ನು ಈ ಥರ ಇಟ್ಕೊಳ್ಳಿ, ನಿಮ್ಮ ಎಡಗೈಯ ಹಸ್ತದ ಮೇಲೆ ಈ ಥರ ಇಟ್ಕೊಂಡು ಲಾಕ್ ಮಾಡಿ. ಈ ರೀತಿ ನಿಮ್ಮ ಬಲಗೈಯನ್ನು ಈ ರೀತಿ ತೊಗೊಂಡು ಮೇಲಿಂದ ಮುಚ್ಚಿ ನಿಮ್ಮ ಎರಡು ಬೆರಳುಗಳನ್ನು ಇದಕ್ಕೆ ಕವರ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ. ಸ್ಟ್ರೇಟಾಗಿ ಕೂತ್ಕೊಂಡು ನೀವು ಈಗ ಪ್ರಾರ್ಥನೆ ಮಾಡಿ. ನೋಡಿ, ಈಗ ವಾಟರ್ ಚಾರ್ಜ್ ಆಗಿದೆ. ನೀವು ಈ ಚಾರ್ಜ್ ಆಗಿರೋ ವಾಟರನ್ನು ಸ್ವಲ್ಪ ಕುಡಿದು ನೋಡ್ಬೋದು. ಝಕ್ ಬುಷ್ ಅಂತ ಅವರು ಕೂಡ ನೀರಿಗೆ ಮೆಮೊರಿ ಪವರ್ ಇದೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ನಾವು ನೆಗೆಟಿವ್ ಎಮೋಷನ್ ಇಟ್ಕೊಂಡು ನೀರನ್ನ ಚಾರ್ಜ್ ಮಾಡಿ ಬೈಕೊಂಡು ಇವ್ರನ್ನ ದೂಷಿಸ್ಕೊಂಡು ಕೆಟ್ಟ ಭಾವನೆಯಿಂದ ನೀರನ್ನ ನಾವು ಕುಡಿದಾಗ ನೆಗೆಟಿವಿಟಿ ಚಾರ್ಜ್ ಆಗುತ್ತೆ. ಅವರ ತಪಶಕ್ತಿಯನ್ನು ನಮ್ಮ ಪಂಚಭೂತಗಳಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ನೀರಿನಲ್ಲಿ ಬಿಟ್ಟಿದ್ದಾರೆ, ವಾಯುವಿನಲ್ಲಿ ಬಿಟ್ಟಿದ್ದಾರೆ, ಭೂಮಿಯಲ್ಲಿ ಬಿಟ್ಟಿದ್ದಾರೆ, ಆಕಾಶದಲ್ಲಿ ಬಿಟ್ಟಿದ್ದಾರೆ. ಅವೆಲ್ಲ ತರಂಗ ರೂಪದಲ್ಲಿವೆ. ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ಶೇರ್ ಮಾಡ್ತಕ್ಕಂಥ ವಿಷಯ ತುಂಬ ಮುಖ್ಯವಾದದ್ದು. ಇದು ಬರೋಬ್ಬರಿ 25 ನಿಮಿಷಗಳವರೆಗೆ ಹೋಗುತ್ತೆ. ದಯವಿಟ್ಟು ವೀಕ್ಷಕರು ಇದರ ವಿಶೇಷವನ್ನು ನೀವು ಪ್ರತಿಯೊಬ್ಬರು ಗಮನಿಸಿ. ಇದರಲ್ಲಿ ನಿಮಗೆಲ್ಲರಿಗೂ ಅನುಕೂಲ ಆಗುವಂಥ ಏನೋ ಒಂದು ವಿಷಯ ಇದೆ. ಆ ವಿಷಯ ನೀವು ನೋಡಿದ್ರೆ ನಿಮ್ಗೆ ತುಂಬ ಆಶ್ಚರ್ಯ ಆಗುತ್ತೆ ಮತ್ತು ಅದೆಲ್ಲ ನೋಡಿ ನೀವು ಅದರ ಸದುಪಯೋಗವನ್ನು ಪಡ್ಕೋಬೋದು. ಅದಕ್ಕಾಗಿ ಇದನ್ನು ವಿವರವಾಗಿ ಹೇಳಬೇಕು ಅಂತೇಳಿ 25 ನಿಮಿಷಗಳ ಸಮಯಾವಕಾಶವನ್ನು ಇದಕ್ಕೆ ಕೊಡಲಾಗಿದೆ. ದಯವಿಟ್ಟು ವೀಕ್ಷಕರು ಇದು ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಆತ್ಮಬಂಧು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಪ್ರೀತಿಯ ಮತ್ತು ಹಾರ್ದಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ರಾಜು, ರೇಖಿ ಮಾಸ್ಟರ್. ಪ್ರಿಯ ವೀಕ್ಷಕರೇ, ನಾನಿಂದು ತಮ್ಮ ಮುಂದೆ ಶೇರ್ ಮಾಡಲು ಬಂದಿರುವ ವಿಷಯ ವಾಟರ್ ಚಾರ್ಜಿಂಗ್. ಅಂದರೆ ನೀರನ್ನು ಚಾರ್ಜ್ ಮಾಡಿ ನಾವು ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಯಾವ ರೀತಿ ಅದರ ಪ್ರಯೋಜನವನ್ನು ಪಡ್ಕೋಬೋದು, ಮತ್ತು ಪಂಚಭೂತಗಳಲ್ಲಿ ಒಂದಾದಂತಹ ನೀರಿನ ಒಂದು ಬಳಕೆಯನ್ನು ನಮ್ಮ ಆರೋಗ್ಯ ಮತ್ತು ಪ್ರಜ್ಞೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಯಾವ ರೀತಿ ಬಳಸ್ಕೋಬೋದು, ಈ ವಿಚಾರವಾಗಿ ವೈಜ್ಞಾನಿಕವಾಗಿ ಯಾವ್ಯಾವ ರೀತಿ ಅನ್ವೇಷಣೆಗಳಾಗಿವೆ ಮತ್ತು ಆ ಅನ್ವೇಷಣೆ ಮಾಡಿದವರು ಯಾರ್ಯಾರು ಅನ್ನೋ ವಿಷಯವನ್ನು ಇವತ್ತು ತಮ್ಮ ಮುಂದೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಪ್ರಿಯ ವೀಕ್ಷಕರೇ, ತಮಗೆಲ್ಲ ತಿಳಿದಿದೆ, ನೀರು ಅಮೃತ. ಭೂಮಿ ಮೇಲೆ ಪಂಚಭೂತಗಳು ಅಂತ ನೀವೆಲ್ಲ ಕೇಳಿರ್ತೀರಿ. ಪಂಚಭೂತಗಳಲ್ಲಿ ನೀರು ಕೂಡ ಒಂದು. ನಾವು ಯಾವುದೇ ಕಾರಣಕ್ಕಾಗಿ ನೀರು ಇಲ್ಲದೆ ಮನುಷ್ಯನ ಅಥವಾ ಜೀವಿಯ ಅಸ್ತಿತ್ವ ಮತ್ತು ಬದುಕುವಿಕೆ ಸಾಧ್ಯವಿಲ್ಲ. ತಮಗೆಲ್ಲರಿಗೂ ಗೊತ್ತಿದೆ ಅದು. ಪಂಚಭೂತಗಳಲ್ಲಿ ನೀರು ಅತಿ ಶ್ರೇಷ್ಠವಾದುದು. ನಮ್ಮ ಪ್ರಾಚೀನ ಋಷಿಮುನಿಗಳು ಅದಕ್ಕೆ ಪವಿತ್ರತೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅದನ್ನು ಗಂಗೆ ಅಂತ ಕರೆದಿದ್ದಾರೆ. ಹಾಗಾಗಿ ನಾವೆಲ್ಲ ಗಂಗಾ ನದಿ ಪವಿತ್ರತೆಯ ಬಗ್ಗೆ ಪ್ರಾಚೀನ ಕಾಲದಿಂದನೂ ನಮ್ಮ ಋಷಿ ಪರಂಪರೆಯಲ್ಲಿ ನಮ್ಮ ಒಂದು ಪರಂಪರೆ ಒಳಗಡೆ ನೋಡ್ಕೊಂಡು ಬಂದಿದ್ದೀವಿ. ನಾನಿವತ್ತು ಆ ನೀರನ್ನು ಯಾವ ರೀತಿ ಪ್ರಜ್ಞಾಪೂರ್ವಕವಾಗಿ ನಾವು ಬಳಸ್ಕೋಬೋದು ಅನ್ನೋದನ್ನ ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಆಧುನಿಕ ಕಾಲದಲ್ಲಿ ಜಪಾನ್ ದೇಶದ ಒಬ್ಬರು ವಿಜ್ಞಾನಿ ಡಾಕ್ಟರ್ ಮಸಾರು ಎಮೋಟೋ ಅಂತ, ಅವರು ನೀರಿನ ಪ್ರಜ್ಞೆಯ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಅಂದರೆ ನೀರನ್ನು ಮಾಲಿಕ್ಯೂಲನ್ನು ಅವರು ಪರೀಕ್ಷೆಗೆ ಒಳಪಡಿಸಿ ವೈಜ್ಞಾನಿಕವಾಗಿ ಲ್ಯಾಬಲ್ಲಿ ನೀರಿಗೆ ನಾವು ಭಾವನಾತ್ಮಕವಾಗಿ ಪ್ರಾರ್ಥನೆ ಅಥವಾ ಯಾವುದೇ ರೀತಿಯ ಎಮೋಷನ್ಸಿಂದ ನಾವು ಅದನ್ನು ಮುಟ್ಟಿ ಅದಕ್ಕೆ ಪ್ರಜ್ಞಾಪೂರ್ವಕವಾಗಿ ಒಂದು ಪ್ರಜ್ಞೆಯನ್ನು ಕೊಟ್ಟಾಗ ಆ ನೀರಿನಲ್ಲಿನ ಪ್ರಜ್ಞೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ತಮ್ಮ ಲ್ಯಾಬ್ಗಳಲ್ಲಿ ಪರೀಕ್ಷೆ ಮಾಡಿ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಅದು ಡಾಕ್ಟರ್ ಎಮೋಟೋ ಅವರು ಮಾಡಿರ್ತಕ್ಕಂಥ ಪ್ರಯೋಗಗಳನ್ನು. ಅವರು 2014ವರೆಗೂ ಇದ್ರೂ ಭೂಮಿ ಮೇಲೆ, ಈಗಿಲ್ಲ ಅವರು. ಆದರೂ ಅವ್ರು ಮಾಡಿರ್ತಕ್ಕಂಥ ಸಂಶೋಧನೆಗಳು ನಮ್ಮೆಲ್ಲರ ಕಣ್ಣನ್ನು ತೆರೆಸಿವೆ. ಈಗ ನೋಡಿ, ಹಿಂದೆ ಋಷಿಗಳು ತಮ್ಮ ಬಗಲಲ್ಲಿ ಯಾವಾಗಲೂ ಒಂದು ಕಮಂಡಲ ಇಟ್ಕೋತಾ ಇದ್ರು. ಮತ್ತು ಯಾರಿಗಾದರೂ ಅವರು ಅನುಗ್ರಹ ಮಾಡಬೇಕು ಅಂದರೆ ಅಥವಾ ಶಾಪ ಕೊಡಬೇಕು ಅಂದರೆ
ತಮ್ಮ ಕಮಂಡಲದಲ್ಲಿದ್ದ ನೀರನ್ನು ತೆಗೆದು ಪ್ರೋಕ್ಷಣೆ ಮಾಡ್ತಾಯಿದ್ರು ಸಂಬಂಧಪಟ್ಟವ್ರ ಮೇಲೆ. ಆಗ ಅದು ಕೆಲಸ ಮಾಡ್ತಾಯಿತ್ತು. ಹಾಗಾದರೆ ನಮಗೊಂದು ಪ್ರಶ್ನೆ ಬರುತ್ತೆ, ನಾವೆಲ್ಲ ಸಿನಿಮಾಗಳಲ್ಲಿ ನೋಡಿದ್ದೀವಿ, ನಿಜವಾದ ಋಷಿಮುನಿಗಳು ನೋಡಿಲ್ಲ. ಆದರೆ ಆ ರೀತಿ ಪ್ರೋಕ್ಷಣೆ ಮಾಡೋದ್ರಿಂದ ಏನಾದರೂ ಆಗ್ಬಿಡುತ್ತಾ ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಅಂತ. ಪ್ರಿಯ ವೀಕ್ಷಕರೇ, ಅದು ಮೂಢನಂಬಿಕೆ ಅಲ್ಲ, ಅದರಲ್ಲಿ ಒಂದು ವೈಜ್ಞಾನಿಕ ಸತ್ಯ ಇದೆ. ಆ ಸತ್ಯ ಏನು ಅನ್ನೋದನ್ನೇ ಇವತ್ತು ನಮಗೆ ತಿಳಿಸೋದಕ್ಕೆ ನಮ್ಮ ಮುಂದೆ ಬಂದಿದ್ದೀನಿ. ಪ್ರಿಯ ವೀಕ್ಷಕರೇ, ನಮ್ಮ ಪ್ರಾಚೀನ ಋಷಿಮುನಿಗಳು ತಪಸ್ವಿಗಳು. ಅವರು ವರ್ಷಾನುಗಟ್ಟಲೆ ತಪಸ್ಸು ಮಾಡ್ತಾಯಿದ್ರು. ಅವರ ಜೀವನವನ್ನೇ ತಪಸ್ಸಿನಲ್ಲಿ ಕಳೀತಾಯಿದ್ರು. ಅವರಿಗೆ ತಪಸ್ಸನ್ನು ಮಾಡುವುದು ಬಿಟ್ಟರೆ ಬೇರೆ ಕೆಲಸನೇ ಇರಲಿಲ್ಲ. ಯಾಕಾಗಿ? ಈ ಒಂದು ಭೂಮಿ ಮೇಲಿನ ಮಾನವರ ಉದ್ಧಾರಕ್ಕಾಗಿ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ರು. ತಪಸ್ವಿಗಳದ್ದು ಒಂದು ಕೆಲಸ ಏನಂದರೆ, ಅವರು ಯಾವಾಗಲೂ ಯಜ್ಞದಲ್ಲಿ ತಪಸ್ಸಿನಲ್ಲಿ ನಿರತರಾಗಿರ್ತಾಯಿದ್ರು. ಆ ಒಂದು ಶಕ್ತಿಯ ಕಾರಣದಿಂದಾಗಿ ಅವರಲ್ಲಿ ಒಂದು ವೈಜ್ಞಾನಿಕವಾದ ಪ್ರಭೆ ಸೃಷ್ಟಿಯಾಗ್ತಾಯಿತ್ತು. ಅದಕ್ಕೆ ನಾವೇನಂತ ಹೇಳ್ತೀವಿ, ಆರ ಅಂತ ಕರಿತೀವಿ. ಅವರ ಪ್ರಭಾವಳಿ ಅತ್ಯಂತ ಪ್ರಖರವಾಗಿರ್ತಾಯಿತ್ತು ಮತ್ತು ಅವರಲ್ಲಿ ಒಂದು ಆಂತರಿಕ ಶಕ್ತಿ ಅನ್ನೋದು ಜಾಸ್ತಿ ಇರ್ತಾಯಿತ್ತು. ಅವ್ರ ವೈಬ್ರೇಷನ್ ತುಂಬ ಹೈ ಲೆವೆಲ್ ಇರ್ತಾಯಿತ್ತು. ಅವರು ಸಮೀಪಕ್ಕೆ ಹೋದವರಿಗೆ, ಶಿಷ್ಯರಿಗೆ ಅನುಗ್ರಹ ಮಾಡ್ತಾಯಿದ್ರು, ವರಗಳನ್ನು ಕೊಡ್ತಾಯಿದ್ರು, ಶಾಪವನ್ನು ಕೊಡ್ತಾಯಿದ್ರು. ಎರಡೂ ಸಾಧ್ಯ ಇತ್ತು ಅವ್ರಿಗೆ. ನೋಡಿ, ಅವರಲ್ಲಿದ್ದಕ್ಕಂಥ ಆ ಶಕ್ತಿನ ಅವರು ಬಳಸ್ತಾ ಇದ್ದಿದ್ದು ಹೇಗೆ? ಅವರ ಪಕ್ಕದಲ್ಲಿ ಇರ್ತಕ್ಕಂಥ, ಯಾವಾಗಲೂ ಕೈಲಿ ಹಿಡ್ಕೋತಾ ಇರ್ತಕ್ಕಂಥ ಕಮಂಡಲದ ಮುಖಾಂತರ. ನೋಡಿ, ಕಮಂಡಲ ಅವರ ಅವಿಭಾಜ್ಯ ಅಂಗ, ದಂಡ ಮತ್ತು ಕಮಂಡಲ. ಅವ್ರೇನು ಮಾಡ್ತಾಯಿದ್ರು, ತಪಸ್ಸನ್ನು ಮಾಡಿ 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 ಪ್ರಭಾವಳಿ ಜಾಸ್ತಿ ಆಗ್ತಿತ್ತಲ್ಲ, ಆ ಒಂದು ಕಮಂಡಲಕ್ಕೆ ಅವರು ಚಾರ್ಜ್ ಮಾಡಿ ಇಟ್ಕೋತಾಯಿದ್ರು ಯಾವಾಗಲೂ. ಅಂದರೆ ಅದು ಯಾವ ರೀತಿ ಅಂದರೆ ಚಾರ್ಜ್ಡ್ ವಾಟ್ರು. ಆ ಚಾರ್ಜ್ಡ್ ವಾಟ್ರನ್ನು ಅವರು ಯಾರಿಗಾದ್ರೂ ಹೊರ ಕೊಡಬೇಕಾದ್ರೆ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಆ ನೀರನ್ನು ಅವರು ಕೈಗೆ ಹಾಕ್ಕೊಂಡು ಸಂಬಂಧಪಟ್ಟ ಮೇಲೆ ಪ್ರೋಕ್ಷಣೆ ಮಾಡಿದ್ರೆ ಆ ನೀರಿನಲ್ಲಿ ಅವರ ತಪಶಕ್ತಿ, ಗುಡ್ ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾಯಿತ್ತು. ಯಾಕೆಂದರೆ ನೀರಿಗೆ ಹೆಚ್ಚಿಗೆ ಮೆಮೊರಿ ಇದೆ. ನಾನು ಇದನ್ನೇ ಇವತ್ತು ಹೇಳಕ್ಕೆ ಹೋಗ್ತಾ ಇರೋದು ನಿಮಗೆ. ಆ ನೀರನ್ನು ಅವರು ಸಂಬಂಧಪಟ್ಟವ್ರ ಮೇಲೆ ಪ್ರೋಕ್ಷಣೆ ಮಾಡಿದ್ರೆ ಅದು ಸಂಬಂಧಪಟ್ಟ ವ್ಯಕ್ತಿಗಳ ಪ್ರಭಾವಳಿಯನ್ನು ಸೇರುತ್ತೆ. ಅಲ್ಲಿಂದ ಕ್ರಮೇಣ ಅದು ಅವರ ದೈಹಿಕ ಶರೀರಕ್ಕೆ ಬರುತ್ತೆ. ಆಗ ಅದು ಚಾಲ್ತಿಗೆ ಬಂತು ಅಂತ. ಇದು ನಮ್ಮ ಋಷಿಮುನಿಗಳ ತಪಸ್ವಿನ ಒಂದು ಶಕ್ತಿ. ಆ ರೀತಿ ಶಕ್ತಿ ಎಲ್ಲರಿಗೂ ಬರಬೇಕು ಅಂದರೆ ಎಲ್ಲರೂ ಮಾಡ್ಬೋದು ಅದನ್ನ. ಆದರೆ ಅವ್ರವ್ರ ಪ್ರಭಾವಳಿನ ಅವ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಆವಾಗ ಸಾಧ್ಯ ಅದು. ಈಗ ನಾವಿಲ್ಲಿ ಇವತ್ತು ಹೇಳಕ್ಕೆ ಹೋಗ್ತಾ ಇರೋದು, ಮಾಡೋಕ್ಕೆ ಹೋಗ್ತಾ ಇರೋದು ಪ್ರಾಕ್ಟಿಕಲಾಗೂ ಮಾಡ್ತೀನಿ ಪ್ರಿಯ ವೀಕ್ಷಕರೇ. ಮುಂದೆ ತಾವುಗಳೇನಾದರೂ ಬಿಡುವಾಗಿದ್ದ ಪಕ್ಷದಲ್ಲಿ, ಮನೆಯಲ್ಲಿದ್ದ ಪಕ್ಷದಲ್ಲಿ ನೀವು ಕೂಡ ನನ್ನ ಜೊತೆಗೆ ಈ ಒಂದು ಪ್ರಯೋಗವನ್ನು ಮಾಡಿ ನೋಡ್ಬೋದು. ವಾಟ್ರನ್ನ ನಾವು ನಮ್ಮ ಎಮೋಷನ್ ಬಳಸಿ ಚಾರ್ಜ್ ಮಾಡಿದ್ರೆ ಹೇಗಿರುತ್ತೆ, ಅದೇ ರೀತಿ ನೀವು ಇನ್ನೊಂದು ಬೇರೆ ವಾಟ್ರ್ ತೊಗೊಳ್ಳಿ, ಚಾರ್ಜ್ ಮಾಡದೇ ಇರ್ತಕ್ಕಂಥ ವಾಟ್ರ್. ಅದಕ್ಕೂ ಏನು ವ್ಯತ್ಯಾಸ ಇದೆ ಟೇಸ್ಟಲ್ಲಿಂದ ನೀವು ಕುಡಿದು ನೋಡ್ಬೋದು. ಅದನ್ನು ಸ್ವತಃ ನೀವೇ ಸೇವಿಸಿ ಅದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಡಾಕ್ಟರ್ ಎಮೋಟೋ ಅವರು ಜಪಾನ್ ದೇಶದಲ್ಲಿ ವಿಜ್ಞಾನಿ, ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನವೂ ಇದೇನೆ. ನಾವು ನೀರಿಗೆ ಯಾವುದೇ ಥರದ ಎಮೋಷನ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಸೇರಿಸಿ ನಾವು ಅದನ್ನು ಯಾವುದೇ ರೀತಿ ಬಳಸೋದ್ರಿಂದ ತುಂಬ ಪರಿಣಾಮಕಾರಿಯಾಗಿ ನಮ್ಮ ಆರೋಗ್ಯ ಮತ್ತು ನಮ್ಮ ಪ್ರಜ್ಞೆ, ಯಾವುದೇ ಥರದ ಅನಾರೋಗ್ಯ, ಕಾಯಿಲೆಗಳು, ನಮ್ಮ ಮನಸ್ಸಿನ ವಿಕಲ್ಪಗಳು ಅವೆಲ್ಲವನ್ನು ಸರಿ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇದೆ ನಮಗೆ. ನಾವೇ ಅದನ್ನು ಚಾರ್ಜ್ ಮಾಡಿಕೊಂಡು ಉಪಯೋಗಿಸ್ಬೋದು. ಮತ್ತು ತುಂಬ ಚೆನ್ನಾಗಿ ಚಾರ್ಜ್ ಮಾಡೋದು ಕಲಿತ್ರೆ ನಮ್ಮ ಮನೆಯವ್ರಿಗೂ ಕೊಡ್ಬೋದು, ಬೇರೆಯವ್ರಿಗೂ ಕೊಡ್ಬೋದು. ಆಗ ನೀರು ಅಮೃತವಾಗುತ್ತೆ. ಆ ನೀರು ತೀರ್ಥದ ರೂಪದಲ್ಲಿ ಇರ್ತದೆ. ಆ ನೀರನ್ನು ಸೇವಿಸೋದ್ರಿಂದ ನಮ್ಮ ಪ್ರಜ್ಞೆ ತುಂಬ ಚೆನ್ನಾಗಿ ಅವೇಕನಿಂಗ್ ಆಗುತ್ತೆ. ಹೇಗೆ ಅಂದರೆ, ನಮ್ಮ ದೇಹದಲ್ಲಿ ಹೆಚ್ಚು ಇರೋದೇ ನೀರಿನಂಶ. ನಾವು ಈ ಥರ ಚಾರ್ಜ್ ಮಾಡಿರತಕ್ಕಂಥ ವಾಟರನ್ನು ಕುಡಿದಾಗ ಆ ವಾಟರು, ಚಾರ್ಜ್ ಆಗಿರೋ ವಾಟ್ರು ನಮ್ಮ ದೇಹವನ್ನು ಸೇರುತ್ತೆ. ಅಂದರೆ ನಮ್ಮ ದೇಹದಲ್ಲಿನ ನೀರಿನ ಅಂಶವನ್ನು ಅದು ಸೇರುತ್ತೆ. ಅಂದರೆ ನಮ್ಮ ದೇಹದ ನೀರಿಗೆ ಈ ಚಾರ್ಜ್ ಮಾಡಿರೋ ವಾಟ್ರು ಸೇರುತ್ತೆ. ಆಗ ಇಡೀ ತಲೆಯಿಂದ ಕಾಲಿನವರೆಗೂ ಎಲ್ಲ ಅಂಗಗಳನ್ನು ವ್ಯಾಪಿಸಿರ್ತಕ್ಕಂಥ ನೀರಿನ ಪ್ರಜ್ಞೆ, ವೈಬ್ರೇಷನ್ನು ಇಂಪ್ರೂವ್ಮೆಂಟ್ ಆಗಿರ್ತದೆ. ಅದು
ನಾವು ಸೇವಿಸೋದ್ರಿಂದ ಪ್ರತಿನಿತ್ಯ ನಮ್ಮ ಜೀವಕೋಶಕ್ಕೆ ಸೇರುತ್ತೆ. ಆಗ ನಮ್ಮ ಪ್ರತಿಯೊಂದು ಜೀವಕೋಶಗಳು ಕೂಡ ಪ್ರಜ್ಞಾಮಟ್ಟದಲ್ಲಿ ಒಳ್ಳೆ ಫ್ರೀಕ್ವೆನ್ಸಿಲಿ ಇರ್ತವೆ, ಹೈಯರ್ ವೈಬ್ರೇಷನಲ್ಲಿ ಇರ್ತವೆ. ಆ ರೀತಿ ಹೈಯರ್ ವೈಬ್ರೇಷನನ್ನು ನಾವು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಅದನ್ನೇ ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ಇದು ಪ್ರಾಕ್ಟಿಕಲಾಗಿ ತಾವುಗಳೆಲ್ಲರೂ ಮಾಡಿ ನೋಡ್ಬೋದು. ಅಂದರೆ ಇದಕ್ಕೇನು ಬೇಕು ಕಲ್ತಿರಬೇಕು ಅಂದರೆ, ನೀವು ಮಿನಿಮಮ್ ರೇಖಿ ಕಲ್ತಿರಬೇಕು. ರೇಖಿ ಒಂದನೇ ಲೆವೆಲ್ಲು, 2ನೇ ಲೆವೆಲ್ಲು, 3ನೇ ಲೆವೆಲ್ಲು, ಅಥವಾ ಮಾಸ್ಟರ್ ಲೆವೆಲ್ಲು, ಅಥವಾ ರಾಜಕ್ರಿಯೆ ರೇಖಿ, ಅಥವಾ ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ, ಇವುಗಳನ್ನು ಕಲ್ತಿದ್ದ ಪಕ್ಷದಲ್ಲಿ ನೀವು ವಾಟ್ರನ್ನು ಯಾವ ರೀತಿ ಚಾರ್ಜ್ ಮಾಡಿ ಉಪಯೋಗಿಸ್ಬೋದು ನಿಮಗೆ ಅಂತ ನಾನು ಇವತ್ತು ತೋರಿಸ್ಕೊಡಕ್ಕೆ ಹೋಗ್ತಾಯಿದ್ದೀನಿ ಪ್ರಿಯ ವೀಕ್ಷಕರೇ. ಜೊತೆಗೆ ನೀವೆಲ್ಲರೂ ಬರೀ ರೇಖಿ ಮಾಸ್ಟರನ್ನೇ ನಾನು ಬಳಸಿ ಮಾಡಿ ಅಂತ ಹೇಳ್ತಾ ಇಲ್ಲ. ಕೆಲವರು ರೇಖಿ ಕಲ್ತಿರೋದಿಲ್ಲ, ಕೆಲವರು ಬೇರೆ ಅಭ್ಯಾಸ ಇಟ್ಕೊಂಡಿರ್ತೀರಿ. ಎಕ್ಸಾಂಪಲ್, ವಿಷ್ಣು ಸಹಸ್ರನಾಮ ಓದಿ ಭಾಳ ವರ್ಷಗಳು ನಿಮ್ಮ ಇರುತ್ತೆ. ಅದೇ ರೀತಿ ಲಲಿತಾ ಸಹಸ್ರನಾಮ ಓದಿರ್ತೀರಿ, ಯಾವುದೋ ಮಂತ್ರ ಪಠನೆ ಮಾಡ್ತಾರೆ, ಆಗಿರಲಿ ಅದು, ನೀವು ಅದನ್ನು ಕೂಡ ಬಳಸ್ಕೊಂಡು ವಾಟ್ರನ್ನ ಚಾರ್ಜ್ ಮಾಡ್ಬೋದು. ಆಗ ನೀರಿನ ಪ್ರಜ್ಞೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಆ ವಾಟ್ರು ಚಾರ್ಜ್ಡ್ ವಾಟ್ರ್ ಆಗುತ್ತೆ. ಇಲ್ಲಿ ಚಾರ್ಜ್ಡ್ ವಾಟ್ರನ್ನ ವಿಶೇಷ ಅಂದರೆ, ನೀವು ಅದು ಕುಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಏನು ಶಕ್ತಿ ಇದೆ, ಬೇರೆ ವಾಟ್ರಿಗೂ ಅದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ. ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ಚಾರ್ಜ್ಡ್ ವಾಟ್ರನ್ನ ಯಾವ ರೀತಿ ಬಳಸ್ಬೋದು ಅನ್ನೋದನ್ನ ಇವತ್ತು ಈ ಒಂದು ಗ್ಲಾಸ್ ಮುಖಾಂತರ ನಿಮಗೆ ತಿಳಿಸಿ ಕೊಡ್ತಾ ಇದ್ದೀನಿ. ಸಾಧ್ಯವಾದಲ್ಲಿ ನನ್ನ ಜೊತೆಗೆ ನೀವು ಕೂಡ ಈ ಪ್ರಯತ್ನವನ್ನು ಮಾಡ್ಬೋದು. ನೀವು ಕಚೇರಿಗಳಲ್ಲಿದ್ದರೆ ಆಗಲ್ಲ, ನೋಡ್ತಾ ಇದ್ದರೆ, ನೀವು ಮನೆಯಲ್ಲಿದ್ದರೆ ಮಾಡಿ ನೋಡಿ. ಒಂದು ಗ್ಲಾಸ್ ವಾಟರ್ನ ತಗೊಳ್ಳಿ, ಅದು ಪ್ಲಾಸ್ಟಿಕ್ ಆಗಿರಬಾರ್ದು ದಯವಿಟ್ಟು. ಈ ಥರ ಗ್ಲಾಸ್ ವಾಟರ್ ಅಥವಾ ನಿಮ್ಮ ಪಾತ್ರೆ ಮನೆಯಲ್ಲಿ ಸ್ಟೀಲ್ ಅಥವಾ ಯಾವುದೇ ಆಗಿರಲಿ ಅದರ ಒಂದು ಪಾತ್ರೆ, ಅಥವಾ ಒಂದು ವಾಟರ್ ಕ್ಯಾನು ಪ್ಲಾಸ್ಟಿಕ್ ಅಲ್ಲದೇ ಇರ್ತಕ್ಕಂಥದ್ದು, ಅಥವಾ ಒಂದು ದೊಡ್ಡ ಪಾತ್ರೆ ಮಗ್ಗು, ಇದನ್ನು ನೀವು ಬಳಸ್ಕೊಂಡು ಚಾರ್ಜ್ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ನೀವಿಲ್ಲಿ ಚಾರ್ಜರ್ ವಾಟರ್ನ ತೊಗೊಂಡು ಈ ಥರ ಇಟ್ಕೊಳ್ಳಿ. ನಿಮ್ಮ ಮುಂದೆ ನೀವು ರೇಖಿ ಸಿಂಬಲ್ಗಳನ್ನು ಕಲ್ತಿದ್ರೆ, ಅಥವಾ ರೇಖಿ ಸಿಂಬಲ್ ನಾನು ಕಲ್ತಿಲ್ಲ ಸರ್, ನಾನು ಬೇಸಿಕ್ ಮಾತ್ರ ಕಲ್ತಿದ್ದೀನಿ ಅಂದರೆ ಸಾಕು. ಏನಂತ ಹೇಳಬೇಕು ಅಂದರೆ, ರೇಖಿಗೆ ಧನ್ಯವಾದಗಳು, ರೇಖಿಯ ಗುರುವೃಂದಕ್ಕೆ ಧನ್ಯವಾದಗಳು, ರೇಖಿಯ ಅಭ್ಯಾಸ ಮಾಡುತ್ತಿರುವ ರಾಜು ಆರ್ಎಚ್ಗೆ ಧನ್ಯವಾದಗಳು. ನನ್ನ ಹೆಸರು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಹೆಸರು ಹೇಳ್ಕೊಳ್ಳಿ. ನನಗೆ ಧನ್ಯವಾದಗಳು. ರೇಖಿಯ ಶಕ್ತಿ ನನಗೆ ಕನೆಕ್ಟ್ ಆಗ್ತಾ ಇದೆ ಅಂತ ಭಾವಿಸಿ ನಿಮ್ಮ ಕೈಗಳನ್ನು ಒಮ್ಮೆ ನೋಡ್ಕೊಳ್ಳಿ. ರೇಖಿ ಶಕ್ತಿಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ, ಬ್ರಹ್ಮಾಂಡಕ್ಕೆ ಧನ್ಯವಾದಗಳು. ನೀವು ಯಾವುದಾದ್ರು ನಿಮ್ಮ ಮನೆ ದೇವರನ್ನು ನಂಬಿದರೆ ಅವ್ರ ಹೆಸರನ್ನು ಹೇಳ್ಬೋದು. ಚಾಮುಂಡೇಶ್ವರಿ ತಾಯಿಯವರಿಗೆ ಧನ್ಯವಾದಗಳು, ಲಕ್ಷ್ಮೀ ಪಟಲದಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ತಾಯಿ, ನಿಮ್ಮ ಮನೆ ದೇವ್ರನ್ನ ಹೆಸರು ನೀವು ಹೇಳಿ, ಆವಾಗ ಕನೆಕ್ಟ್ ಆಗುತ್ತೆ. ಅಥವಾ ನೀವೇನಾದರೂ ರಾಜಕ್ರಿಯೆ ರೇಖಿ ಕಲ್ತಿದ್ರೆ, ರಾಜಕ್ರಿಯೆ ರೇಖಿ ಟ್ರಿಪಲ್ ಕಿಂಗ್ಸ್ ಚೇಂಬರ್ ನಿಮ್ಮ 2 ಕೈಗಳಿಗೆ ಹಾಕೊಳ್ಳಿ. ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ ಕಲ್ತಿದ್ರೆ, ಆರ್ಕೇಂಜಲ್ ಮೈಕೆಲ್ನ ಬಿಳಿ ರಕ್ಷಾ ಪಿರಮಿಡ್ ನನ್ನ ಹಸ್ತದಲ್ಲಿ ಜಾಗೃತಗೊಂಡಿದೆ ಅಂತ ಹೇಳ್ಕೊಳ್ಳಿ. ಈಗ ನೀವು ಕನೆಕ್ಟ್ ಆದ್ರಿ ರೇಖಿಗೆ. ನಿಮ್ಮ ಸಹಸ್ರಾರದ ಮುಖಾಂತರ ರೇಖಿಯ ಶಕ್ತಿ ಅಥವಾ ಬ್ರಹ್ಮಾಂಡದ ಬೆಳಕು, ನೀವು ಬೇಕಿದ್ರೆ ಬ್ರಹ್ಮಾಂಡದ ಪ್ರಾಣಶಕ್ತಿ ಅಂತ ಬೇಕಾದ್ರೂ ಹೇಳ್ಬೋದು. ಅದನ್ನ ಬರೀ ರೇಖಿ ಅಂತಲೇ ಹೇಳಿ ಅಂತ ನಾನು ಹೇಳಲ್ಲ, ಯಾಕೆಂದರೆ ಎಲ್ಲರೂ ರೇಖಿ ಕಲ್ತಿರೋದಿಲ್ವಲ್ಲ. ವಿಶ್ವಾತ್ಮಕ ಶಕ್ತಿ ಅಂತ ಬೇಕಾದರೂ ಹೇಳಿ, ಅದು ಕನೆಕ್ಟ್ ಆಗಿದೆ ಅಂತ ಹೇಳ್ಕೊಳ್ಳಿ. ನಂತರ ನೀವು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ. ನಂತರ ನೀವು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದರೆ ಅದನ್ನೇ ಸ್ಮರಿಸಿ, ಅಥವಾ ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ದರೆ ಅದನ್ನೇ ಸ್ಮರಿಸಿ ನೀವೊಂದು ವಾಟರ್ ಚಾರ್ಜನ್ನು ಈ ಥರ ಇಟ್ಕೊಳ್ಳಿ. ನಿಮ್ಮ ಎಡಗೈಯ ಹಸ್ತದ ಮೇಲೆ ಈ ಥರ ಇಟ್ಕೊಂಡು ಲಾಕ್ ಮಾಡಿ. ಈ ರೀತಿ ನಿಮ್ಮ ಬಲಗೈಯನ್ನು ಈ ರೀತಿ ತೊಗೊಂಡು ಮೇಲಿಂದ ಮುಚ್ಚಿ ನಿಮ್ಮ 2 ಬೆರಳುಗಳನ್ನು ಇದಕ್ಕೆ ಕವರ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ. ಸ್ಟ್ರೇಟಾಗಿ ಕೂತ್ಕೊಂಡು ನೀವು ಈಗ ಪ್ರಾರ್ಥನೆ ಮಾಡಿ. ರೇಖಿ ಕಲ್ತಿರೋರಾದರೆ, ರಾಜಕ್ರಿಯೆ ರೇಖಿ ಕಲ್ತಿರೋರಾದರೆ, ಈ ಪಾತ್ರೆಗೆ ಅಥವಾ ಈ ಗ್ಲಾಸ್ಗೆ ಸುತ್ತಲೂ ಟ್ರಿಪಲ್ ಕಿಂಗ್ಸ್ ಚೇಂಬರ್ ಜಾಗೃತಗೊಂಡಿದೆ ಅಂತ ಹೇಳಿ. ಸಾಧ್ಯವಾದರೆ ನೀವು ಟ್ರೈ ಮಾಡುವಾಗ ಕಣ್ಣು ಮುಚ್ಚಿ ಮಾಡ್ಬೋದು. ಟ್ರಿಪಲ್ ಕಿಂಗ್ಸ್ ಚೇಂಬರ್ ಜಾಗೃತಗೊಂಡಿದೆ. ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ ಕಲ್ತಿದ್ರೆ, ಆರ್ಕೇಂಜಲ್ ಮೈಕೆಲ್ನ ರಕ್ಷಾ ಬಿಳಿ ಪಿರಮಿಡ್ ಜಾಗೃತಗೊಂಡಿದೆ. ಆರ್ಕೇಂಜಲ್ ಮೈಕೆಲ್ ಅವರಿಗೆ ಧನ್ಯವಾದಗಳು, ಆರ್ಕೇಂಜಲ್ ರಾಫೆಲ್ ಅವರಿಗೆ ಧನ್ಯವಾದಗಳು, ಆರ್ಕೇಂಜಲ್ ರಾಫೆಲ್ ಅವರಿಗೆ ಧನ್ಯವಾದಗಳು. ನೀವು ರೇಖಿ ಸಂಕೇತಗಳನ್ನು ಕಲ್ತಿದ್ದಲ್ಲಿ ರೇಖಿಗೆ ಧನ್ಯವಾದಗಳು ಅಂಥೇಳಿ ನೀವು ಕಲ್ತಿರ್ತಕ್ಕಂಥ ರೇಖಿ ಸಂಕೇತಗಳನ್ನು ಪೂರ್ತಿಯಾಗಿ ಈ ನೀರಿನ ಗ್ಲಾಸ್ನ ಒಳಗಡೆ ಇರೋ ನೀರಿಗೆ ಚಾರ್ಜ್ ಮಾಡಿ. ಈ ಪಾತ್ರೆಯ ಅಥವಾ ಈ ಗ್ಲಾಸ್ನ ನೀರಿನಲ್ಲಿರುವ ಪ್ರತಿಯೊಂದು ಧಾತುವಿಗೆ ರೇಖಿಯ ಶಕ್ತಿ ಹರಿತಾ ಇದೆ. ಅವಸರವಾಗಿ ಮಾಡಬೇಡಿ, ಗ್ಯಾಪ್ ಕೊಡಿ, ಟೈಮ್ ಕೊಡಿ ಅದೆಲ್ಲದಕ್ಕೂ ಮಧ್ಯ.
ಎಲ್ಲ ರೇಖಿ ಸಂಕೇತಗಳನ್ನು ಈ ಗ್ಲಾಸ್ನ ಒಳಗಡೆ ಇರ್ತಕ್ಕಂಥ ನೀರಿಗೆ ನೀವು ಅಪ್ಲೈ ಮಾಡಿ. ನಿಮಗೆ ನಿಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ. ಇಲ್ಲಿ ನಮ್ಮ ಹತ್ತಿರ ಕಲಿತವರೇ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು. ನೀವು ಯಾರ ಹತ್ರ ಕಲ್ತಿದ್ರೂ ಕೂಡ ಇದನ್ನು ಟ್ರೈ ಮಾಡಿ. ಈಗ ನಾನು ರೇಖಿ ಸಂಕೇತಗಳನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ, ನೀವು ಹಾಕಿ. ನಾನು ಅದನ್ನು ಬಿಡಿಸಿ ಹೇಳೋದಿಲ್ಲ. ಚಾಮುಂಡೇಶ್ವರಿ ತಾಯಿಯವರಿಗೆ ಧನ್ಯವಾದಗಳು. ಜಗನ್ಮಾತೆ ಆದಿಶಕ್ತಿ ಚಾಮುಂಡೇಶ್ವರಿ ತಾಯಿ. ರೇಖಿ ಶಕ್ತಿ ಈ ನೀರಿನ ಪ್ರತಿಯೊಂದು ಧಾತುವಿಗೆ ಹರಿತಾ ಇದೆ. ವಿಶ್ವಾತ್ಮಕ ಶಕ್ತಿ ಸಂಪೂರ್ಣವಾಗಿ ಈ ನೀರಿಗೆ ಹರಿತಾ ಇದೆ. ರಾಜಕ್ರಿಯ ರೇಖೆಯ ಕಲ್ತಿದ್ರೆ ಈ ನೀರಿನ ಪ್ರತಿ ಧಾತುವಿಗೆ ಟ್ರಿಪಲ್ ಕಿಂಗ್ಸ್ ಚೇಂಬರ್ ಜಾಗೃತಗೊಂಡಿದೆ. ಬಿಳಿಯ ಬೆಳಕು ಈ ನೀರಿನ ಪ್ರತಿಯೊಂದು ಧಾತುವಿಗೆ ಹರಿತಾ ಇದೆ. ಆರ್ಕೇಂಜಲ್ ಮೈಕೆಲ್ನ ಬಿಳಿಯ ಪಿರಮಿಡ್ ಜಾಗೃತಗೊಂಡಿದೆ ಈ ನೀರಿನ ಪ್ರತಿಯೊಂದು ಧಾತುವಿಗೆ. ಹಾಗೆಯೇ ನೀವು ನಿಮ್ಮ ಹಸ್ತ ಬೆರಳುಗಳ ಮುಖಾಂತರ ರೇಖೆಯ ಶಕ್ತಿ ಆ ನೀರಿನ ಒಳಗಡೆ ಹರಿತಾ ಇದೆ ಅನ್ನೋದನ್ನ ಫೀಲ್ ಮಾಡಿ. ಹರಿತಾ ಇದೆ, ಹಾಗೆ ಗಮನಿಸಿ. ವಾಟರ್ ಇವಾಗ ಚಾರ್ಜ್ ಆಗ್ತಾ ಇದೆ. ನೋಡಿ, ಈಗ ವಾಟರ್ ಚಾರ್ಜ್ ಆಗಿದೆ. ನೀವು ಈ ಚಾರ್ಜ್ ಆಗಿರೋ ವಾಟರನ್ನು ಸ್ವಲ್ಪ ಕುಡಿದು ನೋಡ್ಬೋದು. ಅಂದರೆ ನೀವು ಬೇರೆ ಒಂದು ವಾಟರ್ ಚಾರ್ಜ್ ಮಾಡದೇ ಇರ್ತಕ್ಕಂಥ ವಾಟರ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಅದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಜೊತೆಗೆ ಚಾರ್ಜ್ ಆಗಿರೋ ವಾಟರ್ನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಈಗ ನನ್ನ ಜೊತೆಗೆ ನೀವು ಕೂಡ ಕುಡಿಬೋದು. ಟೇಸ್ಟ್ ತುಂಬ ಚೇಂಜ್ ಆಗಿರೋದು ನಿಮ್ಗೆ ಗೊತ್ತಾಗುತ್ತೆ. ನೀವು ಕೂಡ ಅದನ್ನು ಫೀಲ್ ಮಾಡ್ಬೋದು. ನೋಡಿರಿ, ಇವಾಗ ಇದು ಚಾರ್ಜಡ್ ವಾಟರ್. ಅಂದರೆ ಈ ನೀರಿನ ಪ್ರಜ್ಞೆ ಈಗ ಬದಲಾಗಿದೆ. ಅಂದರೆ ಈ ನೀರಿನ ಪ್ರತಿ ಧಾತುವಿನಲ್ಲಿನ ಪ್ರಜ್ಞೆ ಈಗ ಬದಲಾವಣೆ ಆಗಿದೆ. ಇದಕ್ಕೆ ನಾವು ಬ್ರಹ್ಮಾಂಡದ ಶಕ್ತಿಯನ್ನು ಈ ಒಂದು ನೀರಿಗೆ ಆ ಪ್ರಜ್ಞೆಯನ್ನು ಸೇರಿಸಿದ್ದೀವಿ. ಈ ನೀರಿನ ಪ್ರತಿ ಧಾತುವಿನಲ್ಲಿ ಆ ಒಂದು ಶಕ್ತಿ ತುಂಬ ಚೆನ್ನಾಗಿ ಹರಿತಾ ಇದೆ ಮತ್ತು ಸೇರಿಕೊಂಡಿದೆ. ಮತ್ತು ನೀರಿಗೆ ಒಂದು ವಿಶೇಷ ಏನು ಅಂದರೆ ಅದಕ್ಕೆ ಮೆಮೊರಿ ಪವರ್ ಜಾಸ್ತಿ. ಡಾಕ್ಟರ್ ಝಕ್ ಬುಷ್ ಅಂತ ಅವರು ಕೂಡ ನೀರಿಗೆ ಮೆಮೊರಿ ಪವರ್ ಇದೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ನಾವು ನೆಗೆಟಿವ್ ಎಮೋಷನ್ ಇಟ್ಕೊಂಡು ನೀರನ್ನ ಚಾರ್ಜ್ ಮಾಡಿ ಬೈಕೊಂಡು ಇವ್ರನ್ನ ದೂಷಿಸ್ಕೊಂಡು ಕೆಟ್ಟ ಭಾವನೆಯಿಂದ ನೀರನ್ನ ನಾವು ಕುಡಿದಾಗ ನೆಗೆಟಿವಿಟಿ ಚಾರ್ಜ್ ಆಗುತ್ತೆ ನಮ್ಮ ಬಾಡಿಗೆ. ಇದನ್ನೇ ನಾನು ಹೇಳೋದು ಪ್ರಜ್ಞೆ ಅಂತ. ಅದನ್ನೇ ನಾವು ಒಳ್ಳೆಯ ಪ್ರಜ್ಞೆಯಿಂದ ಚಾರ್ಜ್ ಮಾಡಿ ಇದನ್ನು ನಾವು ಬಳಸೋಕ್ಕೆ ಶುರು ಮಾಡಿದ್ರೆ ನೀರಿನ ಪ್ರಜ್ಞೆ ಚೇಂಜ್ ಆಗುತ್ತೆ. ತುಂಬ ಚೆನ್ನಾಗಿ, ತುಂಬ ಎಫೆಕ್ಟಿವ್ ಆಗಿ ನಮ್ಮ ಆರೋಗ್ಯವನ್ನು, ಮನಃಶಾಂತಿಯನ್ನು ಕಾಪಾಡ್ಕೋಬೋದು. ನಿಮ್ಗೇನೇ ಕಾಯಿಲೆಗಳಿರಲಿ, ಪ್ರತಿನಿತ್ಯ ನೀವು ಈ ರೀತಿ ಚಾರ್ಜ್ ಮಾಡಿರೋ ವಾಟರ್ನ ಕುಡಿತಾ ಹೋಗಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ನಿಮ್ಗೊಂದು ಸಲಹೆ ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಈಗ ಇದೊಂದು ಚಿಕ್ಕ ಗ್ಲಾಸು ಅದಲ್ವಾ, ನೀವೇನು ಮಾಡಿ ಅಂದರೆ ಒಂದು ದೊಡ್ಡದು ವಾಟರ್ ಕ್ಯಾನು ಅಥವಾ ಒಂದು ದೊಡ್ಡದು ಮಗ್ಗು, ಇದನ್ನು ನೀವು ಚಾರ್ಜ್ ಮಾಡಿ ಇಟ್ಕೊಳ್ಳಿ. ಅಂದರೆ ಪ್ಲಾಸ್ಟಿಕ್ ಬಳಸಬೇಡಿ, ಪಾತ್ರೆಗಳನ್ನು ಬಳಸಿ, ಲೋಟಗಳನ್ನು ಬಳಸಿ, ಈ ಥರ ಗ್ಲಾಸ್ ಬಳಸಿ ಚಾರ್ಜ್ ಮಾಡಿ ಇಟ್ಕೊಳ್ಳಿ. ನೀವು ಆಗಿಂದಾಗೆ ಕುಡಿತಾ ಹೋಗಿ. ಬೆಳಿಗ್ಗೆ ಸ್ವಲ್ಪ ಕುಡೀರಿ, 2 ಅವರ್ಗೂ ಒಂದೊಂದು ಸಲ ಕುಡೀರಿ, ಸಾಯಂಕಾಲದವರೆಗೂ ಕುಡಿತಾ ಬನ್ನಿ. ಪ್ರತಿನಿತ್ಯ ಹೀಗೆ ಚಾರ್ಜ್ ಮಾಡಿ ಕುಡಿತಾ ಇರಿ. ನಿಮ್ಮಲ್ಲಿ ಇದನ್ನು ಕುಡಿದಾಗ ನಿಮ್ಮ ಚಕ್ರಗಳಲ್ಲಿ ಎಲ್ಲ ಶುದ್ಧೀಕರಣ ಆಗುತ್ತೆ. ಬೇಕಾದ್ರೆ ನೀವು ಅದನ್ನು ಇಲ್ಲಿ ಇದು ಸಂಕಲ್ಪ ಮಾಡ್ಬೋದು. ಏನಂತ? ಫಾರ್ ಎಕ್ಸಾಂಪಲ್, ಮೂಲಾಧಾರ ಚಕ್ರದ ಫ್ರೀಕ್ವೆನ್ಸಿ ಜಾಗೃತಗೊಂಡಿದೆ. ಜೊತೆಗೆ ಕಂಟಿನ್ಯೂ ಮಾಡ್ಬೋದು. ನಾನು ಅವಾಗ ಹೇಳಿದ್ನಲ್ಲ, ಅದಕ್ಕೆ ಮುಂದುವರಿದು ಸ್ವಾದಿಷ್ಠಾನ ಚಕ್ರದ ಫ್ರೀಕ್ವೆನ್ಸಿ ಜಾಗೃತಗೊಂಡಿದೆ, ಈ ನೀರಿನಲ್ಲಿ ಚಾರ್ಜ್ ಆಗಿದೆ ಅಂತ ಹೇಳ್ಬೋದು. ನೀವು ಸ್ವಲ್ಪ ಸಂಕಲ್ಪ ಮಾಡಿ 2 ನಿಮಿಷ ಗ್ಯಾಪ್ ಕೊಟ್ಟು
ಮಣಿಪುರ ಚಕ್ರದ ಫ್ರೀಕ್ವೆನ್ಸಿ ಚಾರ್ಜ್ ಆಗಿದೆ ಈ ವಾಟ್ರಿಗೆ. ಗ್ಯಾಪ್ ಕೊಡಿ, ಫೀಲ್ ಮಾಡ್ಕೊಳ್ಳಿ. ಮಣಿಪುರ ಚಕ್ರದ ಫ್ರೀಕ್ವೆನ್ಸಿ ಎಷ್ಟಿರಬೇಕು ಅಂತ ಗೊತ್ತಿರುತ್ತೆ, ಚಾರ್ಜ್ ಆಗುತ್ತೆ ಅದು. ಇದು ರೇಖಿ ಕಲಿತವ್ರಿಗೆ ತುಂಬ ಸುಲಭ ಚಾರ್ಜ್ ಮಾಡೋದು. ಅನಾಹತ ಚಕ್ರದ ಫ್ರೀಕ್ವೆನ್ಸಿ ಚಾರ್ಜ್ ಆಗಿದೆ, ವಿಶುದ್ಧ ಚಕ್ರದ ಫ್ರೀಕ್ವೆನ್ಸಿ ಚಾರ್ಜ್ ಆಗಿದೆ, ಆಜ್ಞಾ ಚಕ್ರದ ಫ್ರೀಕ್ವೆನ್ಸಿ ಚಾರ್ಜ್ ಆಗಿದೆ, ಸಹಸ್ರಾರ ಚಕ್ರದ ಫ್ರೀಕ್ವೆನ್ಸಿ ಚಾರ್ಜ್ ಆಗಿದೆ. ನೋಡಿ, ಈ ಥರ ನೀವು 7 ಮೇಜರ್ ಚಕ್ರಗಳು ಶುದ್ಧಿಯಾಗಿದೆ ಅಂತೇಳಿ ಸಂಕಲ್ಪ ಮಾಡಿ ಇಟ್ಕೊಳ್ಳಿ. ಈ ನೀರನ್ನು ನೀವೇ ಕುಡಿಬೇಕು ಅಂತಿಲ್ಲ, ನೀವು ಮಾಡಿದ್ರೆ ನಿಮ್ಮ ಮನೆಯವರು ಯಾರಿಗಾರು ಕುಡಿಬೋದು. ಇಲ್ಲಿ ನೀವು ನಿಮಗಾಗಿ ಅಂತ ಮಾಡೋದು ಅಂತ ಬೇಡ, ಕಾಮನ್ನಾಗಿ ಮಾಡಿ ನೀವು ಕುಡೀರಿ, ನಿಮ್ಮ ಮನೆಯವ್ರಿಗೂ ಕುಡಿಯೋದಕ್ಕೆ ಕೊಡಿ. ಈ ರೀತಿ ನೀರನ್ನು ಸೇವಿಸ್ತಾ ಬಂದರೆ ನಿಮ್ಮಲ್ಲಿ ಎಷ್ಟೋ ಪರಿಹಾರ ಕಾಣದ ಸಮಸ್ಯೆಗಳಿಗೆ, ಈಗ ನಮಗೆ ತುಂಬ ಡಿಪ್ರೆಷನಲ್ಲಿದ್ದೀನಿ, ನನಗೆ ಆ ಸಮಸ್ಯೆ ಇದೆ, ನನಗೆ ಈ ಸಮಸ್ಯೆ ಇದೆ, ಮೆಮೊರಿ ಸರಿಯಾಗಿಲ್ಲ, ನನಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಮನಸ್ಸೇ ಸ್ಥಿರವಾಗಿಲ್ಲ ಅಂದವ್ರಿಗೂ ಕೂಡ ನೀವು ಈ ಚಾರ್ಜ್ ವಾಟರ್ನ ಬಳಸ್ತಾ ಹೋಗಿ ನಿಮ್ಮಲ್ಲಿ ಅತ್ಯದ್ಭುತವಾದ ಬದಲಾವಣೆಗಳನ್ನು ಕೇವಲ 21 ದಿನಗಳಲ್ಲಿ ನೀವು ನೋಡ್ಬೋದು. ನೀವೇ ಫೀಲ್ ಮಾಡ್ತೀರಾ. ನೀವು ಇದನ್ನು 21 ದಿನ ಮಾಡಿ ನೋಡಿ ಪ್ರಿಯ ವೀಕ್ಷಕರೇ. ನೀವು 21 ದಿನ ಮುಂಚೆಗೂ 21 ದಿನ ಆದಮೇಲೂ ನಿಮ್ಮ ಮನೋಭಾವನೆಯಲ್ಲಿ, ನಿಮ್ಮ ಪ್ರಜ್ಞೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಬದಲಾವಣೆಗಳನ್ನು ನೀವು ನೋಡ್ಬೋದು ಅಂದರೆ ನೀವೇ ನಂಬೋಕ್ಕಾಗೋದಿಲ್ಲ. ಅಷ್ಟು ಬದಲಾವಣೆಗಳನ್ನು ನೋಡ್ಬೋದು ನೀವು ಈ ರೀತಿ ಚಾರ್ಜ್ ವಾಟರ್ನ ಬಳಸ್ತಾ ಹೋಗಿ. ಈಗ ಇನ್ನೊಂದು ವಿಷಯಕ್ಕೆ ಬಂದುಬಿಡ್ತೀನಿ ನಿಮಗೆ. ನೀವೆಲ್ಲ ಇದನ್ನು ನೋಡಿ, ಕೆಲವರು ಇದ್ರ ಬಗ್ಗೆ ಏನೋ ವಿಚಾರ ಇಲ್ಲದಿರೋರು ನೋಡ್ತಾ ಇರ್ಬೋದು ವಿಡಿಯೋನ. ಅವ್ರಿಗಾಗಿ ಇದೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕಿವಿ ಮಾತನ್ನು. ಈ ವಾಟ್ರು ಚಾರ್ಜ್ ಆಗಿದೆ ಅಂದರೆ ಇದೆಲ್ಲ ನಾನೊಬ್ಬನಿಗೆ ಮಾಡೋಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಬರುತ್ತೆ ಎಲ್ಲರಿಗೂ. ಪ್ರಿಯ ವೀಕ್ಷಕರೇ, ಇದನ್ನು ನಾನಿವತ್ತು ಸ್ಪಷ್ಟನೆ ಕೊಡದೆ ಹೋದರೆ ಈ ವಿಡಿಯೋ ಪೂರ್ಣ ಆಗಲ್ಲ. ಪ್ರಿಯ ವೀಕ್ಷಕರೇ, ನಾನಿಲ್ಲಿ ಅಥವಾ ಯಾರಾದರೂ ಒಬ್ಬರು ನೀವಾಗಲಿ ಯಾರಾದರೂ ಆಗಲಿ ಹಿಂಗೆ ಹಿಡಿದು ರೇಖಿ ಶಕ್ತಿನ ಬಳಸಿ 10 ನಿಮಿಷ ಚಾರ್ಜ್ ಮಾಡಿ ಮಿನಿಮಮ್, ಅಥವಾ ಅರ್ಧ ಗಂಟೆ ಚಾರ್ಜ್ ಮಾಡಿ, ಅಥವಾ ರಾಜಕ್ರಿಯೆನೇ ಬಳಸಿ, ಅಥವಾ ಏಂಜಲ್ಸೇ ಬಳಸಿ. ಅರ್ಧ ಗಂಟೆ ಒಳಗಡೆ ಇದರ ಪ್ರಜ್ಞೆ ಬದಲಾಗುತ್ತೆ ಅಂದರೆ ಅದರಲ್ಲಿ ನಾನೊಬ್ಬಂದೇ ಪಾತ್ರ ಇದೆಯಾ? ಖಂಡಿತ ಇಲ್ಲ ಪ್ರಿಯ ವೀಕ್ಷಕರೇ. ಈ ಒಂದು ಪ್ರಯೋಗದಲ್ಲಿ ನಮ್ಮ ಋಷಿಮುನಿಗಳ ಸಾವಿರಾರು ವರ್ಷಗಳ ಪ್ರಯತ್ನ ಇದೆ. ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಇದನ್ನು. ನೋಡಿ, ನಮ್ಮ ಋಷಿಮುನಿಗಳು ಈ ಜಲವನ್ನು ಬಳಸಿದ್ದರು. ಯಾಕೆ ಅಂದರೆ ಜಲ ಏನಾಗುತ್ತೆ, ನಾವು ಬಳಸಿದರೆ ಭೂಮಿಗೆ ಹೋಗುತ್ತೆ, ಭೂಮಿಯಿಂದ ಮತ್ತು ಕೆರೆ ಕಟ್ಟೆ ಕಾಲುವೆಗಳು ಅಲ್ಲಿಂದ ಆವಿಯಾಗಿ ಮೇಲ್ಗಡೆ ಹೋಗುತ್ತೆ, ತಿರ್ಗಾ ಮತ್ತೆ ಮಳೆ ಬರುತ್ತೆ. ವಾಟರು ಮೆಮೊರಿ ಹೊಂದಿದೆ. ನಮ್ಮ ಋಷಿಮುನಿಗಳು ಈ ವಾಟ್ರಲ್ಲಿ ಇದ್ದಾರಪ್ಪ, ಈ ನೀರಿನಲ್ಲಿದ್ದಾರೆ. ಅವ್ರ ಪ್ರಯತ್ನ, ಅವ್ರ ತಪಸ್ಸು ಪಂಚಭೂತಗಳಲ್ಲಿ ಒಂದಾದ ನೀರಿನಲ್ಲಿದೆ. ನಾನೊಬ್ಬ ಹಿಂಗೆ ಮಾಡಿಬಿಟ್ಟ ತಕ್ಷಣ ಇಲ್ಲೇನು ಮ್ಯಾಜಿಕ್ ಆಗಲ್ಲ. ಅವರೆಲ್ಲರದ್ದು ಶ್ರಮ ಇದೆ ಇಲ್ಲಿ. ಅದ್ರ ಜೊತೆಗೆ ನಾನಿದ್ದೀನಿ ಅಷ್ಟೇ. ನೀವು ಇರ್ತೀರ, ನಿಮಗೂ ಅಷ್ಟೇ, ಯಾರೇ ಮಾಡಿದ್ರು ಅಷ್ಟೇ. ಈ ನೀರಿನಲ್ಲಿ ಅವರು ಒಬ್ರಿಬ್ರಲ್ಲ, ಸಾವಿರಾರು ಋಷಿಮುನಿಗಳು ಮಾಡಿರುವ ಪ್ರಯತ್ನ, ಅವ್ರು ಮಾಡಿರೋ ತಪಸ್ಸು, ಆ ಪ್ರಜ್ಞೆಯನ್ನು, ಅದರ ಮೆಮೊರಿನ ನೀರಲ್ಲಿ ಬಿಟ್ಟೋಗಿದ್ದಾರೆ ಅವರು. ನಮಗಾಗಿ ಋಷಿಮುನಿಗಳು ಗ್ರಂಥ ಬಿಟ್ಟೋಗಿದ್ದಾರಾ? ಗ್ರಂಥ ಬಿಟ್ಟೋಗೋಕ್ಕಾಗಲಿಲ್ಲ ಅವ್ರ ಕೈಲಿ. ಅವರು ಅವರ ತಪಶಕ್ತಿಯನ್ನು ನಮ್ಮ ಪಂಚಭೂತಗಳಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ನೀರಿನಲ್ಲಿ ಬಿಟ್ಟಿದ್ದಾರೆ, ವಾಯುವಿನಲ್ಲಿ ಬಿಟ್ಟಿದ್ದಾರೆ, ಭೂಮಿಯಲ್ಲಿ ಬಿಟ್ಟಿದ್ದಾರೆ, ಆಕಾಶದಲ್ಲಿ ಬಿಟ್ಟಿದ್ದಾರೆ. ಅವೆಲ್ಲ ತರಂಗ ರೂಪದಲ್ಲಿವೆ. ಇದಕ್ಕೆ ಮೆಮೊರಿ ಇದೆ. ಅವ್ರು ಅವತ್ತೇನು ಮಾಡಿದ್ರು ಅದನ್ನೆಲ್ಲ ಮೆಮೊರಿ ಇಟ್ಕೊಂಡಿದೆ ಈ ವಾಟ್ರು. ಅದರಲ್ಲೂ ವಿಶೇಷವಾಗಿ ಇದರ ಶಕ್ತಿ ವಿಶೇಷವಾಗಿ ಭಾರತದಲ್ಲಿ ಜಾಸ್ತಿ ಇದು, ಬೇರೆ ಎಲ್ಲದಕ್ಕಿಂತ. ಯಾಕೆ? ಭಾರತ ತಪೋಭೂಮಿ, ಋಷಿಗಳು ವಾಸ ಮಾಡಿದಂಥ ಜಾಗ. ಋಷಿಗಳು ಬದುಕಿ ಬಾಳಿ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ತರೋದಕ್ಕೆ, ಜ್ಞಾನ ವಿಜ್ಞಾನವನ್ನು ಜನಕ್ಕೆ ಕೊಡೋದಕ್ಕೆ ಅವರು ಮಾಡಿದ ಪ್ರಯತ್ನ ಈ ವಾಟ್ರಲ್ಲಿದೆ. ನಾವು ಕುಡಿತಾ ಇರೋ ಪ್ರತಿ ನೀರಲ್ಲೂ ನಮ್ಮ ಋಷಿಮುನಿಗಳು ಇದ್ದಾರೆ, ಅವ್ರ ತಪಸ್ಸಿದೆ ಅದರಲ್ಲಿ. ಇದರಲ್ಲಿ ನನ್ನ ಪ್ರಯತ್ನ ಕಡಿಮೆ. ನನ್ನ ಪ್ರಯತ್ನ 1% ಇದ್ದರೆ ಅವ್ರದ್ದೇ ಪ್ರಯತ್ನ 99% ಇದೆ. ಅಂದರೆ ಹಿಂದಿನವರು ಮಾಡಿದ ಪ್ರಯತ್ನಗಳೆಲ್ಲ ಎಲ್ಲೋದ್ವು? ಗ್ರಂಥಗಳಲ್ಲಿಲ್ಲ, ತಾಳೆಗರಿಗಳಲ್ಲಿಲ್ಲ, ಪಂಚಭೂತಗಳಲ್ಲಿವೆ ಅವೆಲ್ಲ. ಅವನ್ನ ನಾವು ಇವತ್ತು ಚೆನ್ನಾಗಿ ಪ್ರಜ್ಞೆಯಿಂದ ಬಳಸ್ಕೊಂಡ್ರೆ ನಾವು ಅತ್ಯದ್ಭುತವಾದ ಜೀವನವನ್ನು ಮಾಡ್ಬೋದು, ನಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಹಾಗಾಗಿ ಪ್ರಿಯ ವೀಕ್ಷಕರೇ, ನೀವು ಕೂಡ ಈ ಪ್ರಯತ್ನವನ್ನು ಡೈಲಿ ಮಾಡಿ
ನಿಮ್ಮಲ್ಲಿ ಅದೆಷ್ಟೋ ಅಗಾಧವಾದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣ್ಬೋದು. ಅದನ್ನು ಇವತ್ತು ಮಾಡಬೇಕು ಅಂತೇಳಿ ಭಾಳ ದಿನಗಳಿಂದ ಪ್ರಯತ್ನ ಮಾಡಿದ್ದೆ. ಇವತ್ತು ಅದಕ್ಕೆ ಸಮಯಾವಕಾಶ ಸಿಕ್ತು. ಪ್ರಿಯ ವೀಕ್ಷಕರೇ, ಇದನ್ನು ತಾವೆಲ್ಲರೂ ಮಾಡಿ ನೋಡ್ತೀರಿ ಅಂತ ನಾನು ಭಾವಿಸ್ತೀನಿ. ಇದರೊಂದಿಗೆ ನನ್ನ ಈ ವಾಟರ್ ಚಾರ್ಜಿಂಗ್ ಮಾಡುವ ಮತ್ತು ಡಾಕ್ಟರ್ ಮಸಾರು ಎಮೋಟೋ ಇವ್ರು ಮಾಡಿರ್ತಕ್ಕಂಥ ಪ್ರಯತ್ನ ನೋಡಿ, ಬೇಕಾದ್ರೆ ನಿಮ್ಗೆ ಅದು ಸಿಗುತ್ತೆ. ಈಗ ನಾನು ಋಷಿಗಳದ್ದು ಹೇಳಿದೆ, ನಮ್ಮ ಆಧುನಿಕವಾಗಿ ಸಿಗ್ತಾರಲ್ಲ, ನಮ್ಮ ಎಮೋಟೋ ಅವರು, ಡಾಕ್ಟರ್ ಎಮೋಟೋ ಅವ್ರು ಸಿಗ್ತಾರಲ್ಲ, ಅವ್ರು ಮಾಡಿರೋ ಪ್ರಯತ್ನ ನೋಡಿ. ಈಗ ಋಷಿಗಳನ್ನ ನಾವು ನೋಡಿಲ್ಲಪ್ಪ, ನಂಬೋಕ್ಕಾಗಲ್ಲ ಅಂತ ಹೇಳೋರು ಇದ್ದಾರೆ. ಅವ್ರಿಗೆ ನಾನು ಹೇಳೋದೇನೆಂದರೆ, ಡಾಕ್ಟರ್ ಎಮೋಟೋ ಅವರು ಮಾಡಿದ್ದಾರೆ ಪ್ರಯತ್ನ, ಸಂಶೋಧನೆ ಮಾಡಿದ್ದಾರೆ. ವಾಟರ್ಗೆ ಪ್ರಜ್ಞೆ ಇದೆ, ಇದ್ರ ಪ್ರಜ್ಞೆನ ಉನ್ನತ ಮಟ್ಟಕ್ಕೆ ತರೋಕ್ಕೆ ಸಾಧ್ಯ ಇದೆ. ನಮ್ಮ ಭಾವನೆಗಳನ್ನು ಇದಕ್ಕೆ ತುಂಬೋದಕ್ಕೆ ಶಕ್ತಿ ಇದೆ ವಾಟ್ರಿಗೆ, ಅದನ್ನು ನಾವು ಬಳಸ್ಬೋದು. ಮತ್ತು ಆಗ ನಮ್ಮಲ್ಲಿನ ಕಣಗಳಲ್ಲಿನ ಜೀವಕೋಶಗಳಲ್ಲಿ ಪ್ರಜ್ಞೆ ಬದಲಾವಣೆ ಆಗುತ್ತೆ, ಉನ್ನತ ಮಟ್ಟಕ್ಕೆ ಹೋಗುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ, ಸಂತೋಷವಾಗಿರ್ಬೋದು, ಖುಷಿಯಾಗಿರ್ಬೋದು. ಯಾವ್ಯಾವ್ದು ನಮ್ಗೆ ಆಗಲ್ಲ ಅಂತೀವಿ ಅದೆಲ್ಲ ಸಾಧ್ಯ. ಈಗ ನೋಡಿ, ನೀವೇನಾದ್ರು ಒಂದು ಸಂಕಲ್ಪ ಮಾಡಿ, ನಮ್ಗೆ ಇಂಥ ಒಂದು ಕೆಲಸ ಆಗಬೇಕು, ಆಗ್ತಾಯಿಲ್ಲ ಅಂದರೆ ನೀವು ಈ ವಾಟ್ರಿಗೆ ಚಾರ್ಜ್ ಮಾಡಿ, ನಾನು ಹೇಳಿದ ಆ ಟೆಕ್ನಿಕನ್ನೇ ಬಳಸಿ ಅಲ್ಲಿ ನೀವು ಏನು ಆಗಬೇಕು ಅಂತ ಒಂದು ಸಂಕಲ್ಪ ಮಾಡಿ ಸಾಕು. ನಿಮ್ದೇನು ಕೆಲಸ ಆಗಬೇಕು ಅಂತ ಒಂದು ಸಂಕಲ್ಪ ಮಾಡಿ, ಜೊತೆಗೆ ಸಿಂಬಲ್ಗಳನ್ನೆಲ್ಲ ಹಾಕ್ಬಿಟ್ಟು, ಅಥವಾ ನೀವು ಮಂತ್ರ ಪಠನೆ ಕಲ್ತಿದ್ರೆ ಅದನ್ನ ಹೇಳ್ಬಿಟ್ಟು, ಇಂಥ ಕೆಲಸ ನನಗೆ ಆಗಬೇಕು ಅಂತ ಚಾರ್ಜ್ ಮಾಡಿಕೊಂಡು ಕುಡಿತಾ ಇರಿ. ಬಟ್ ಅಫರ್ಮೇಷನ್ಸ್ ಪಾಸಿಟಿವ್ ಆಗಿರಲಿ. ಯಾವುದೇ ಕಾರಣಕ್ಕಾಗಿ ನೀವು ಚಾರ್ಜ್ ಮಾಡಬೇಕಾದಾಗ ನೆಗೆಟಿವ್ ಥಾಟ್ಸ್ ಮಾಡಬಾರ್ದು. ಅದು ನೆನ್ಪಿಡಿ. ನೀವು ಮಧ್ಯದಲ್ಲಿ ನಿಮ್ಮ ಮನಸ್ಸು ಪೂರ್ತಿಯಾಗಿ ಪ್ರಜ್ಞಾಪೂರ್ವಕವಾಗಿದ್ದು ಚಾರ್ಜ್ ಮಾಡಿ ನೀರನ್ನು, ಆ ನೀರನ್ನ ಕುಡೀರಿ. ಮತ್ತು ನೀವು ಯಾವಾಗಲೇ ನೀರು ಕುಡಿಯುವಾಗಲೂ ಕೂಡ ಪ್ರಜ್ಞಾಪೂರ್ವಕವಾಗಿಯೇ ಕುಡೀರಿ. ಯಾವುದೇ ನೆಗೆಟಿವ್ ಎಮೋಷನ್ಗಳನ್ನು, ಸಿಟ್ಟನ್ನು, ಕೋಪವನ್ನು ಮನಸ್ಸಲ್ಲಿ ಇಟ್ಕೊಂಡು ನೀರನ್ನ ಕುಡಿಬೇಡಿ. ಯಾಕೆ ಅಂದರೆ ನಿಮ್ಮಲ್ಲಿ ಏನು ಭಾವನೆ ಇರುತ್ತೋ ಅದು ನೀವು ಹಿಡ್ದಿರ್ತೀರಲ್ಲ, ಚಾರ್ಜ್ ಆಗ್ತಾ ಇರುತ್ತೆ ವಾಟ್ರಿಗೆ. ಬಯೋ ಎನರ್ಜಿ ನಮಗೂ ಇದೆಯಪ್ಪ, ಅದನ್ನೇ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದೂ ಮೂಢನಂಬಿಕೆ ಇಲ್ಲ. ಅದರಿಂದ ನಿಮ್ಮ ಜೀವನದಲ್ಲಿ ಅಗಾಧ ಬದಲಾವಣೆಗಳನ್ನು ನೀವು ಕಾಣ್ಬೋದು. ಹಾಗಾಗಿ ವಾಟರ್ಗೆ ಏನು ಶಕ್ತಿ ಇದೆ ಅಂತ ಆಧುನಿಕವಾಗಿಯೇ ನಮ್ಮ ವಿಜ್ಞಾನಿಯಾದ ಡಾಕ್ಟರ್ ಮಸಾರೋ ಎಮೋಟೋ ಅವರು ನಮಗೆ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ. 20 ವರ್ಷ ಅವರು ಇದರಲ್ಲಿ ವರ್ಕ್ ಮಾಡಿದ್ದಾರೆ ಈ ವಿಷಯವಾಗಿ. ಹಾಗಾಗಿ ಇದನ್ನು ಮಾಡಿ ನೋಡಿ. ಧನ್ಯವಾದಗಳನ್ನು ಹೇಳ್ತೀನಿ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ. ಈ ಒಂದು ಪ್ರಯೋಗವನ್ನು ನೀವು ಮಾಡಿ ಇದರ ಪ್ರತಿಫಲವನ್ನು ಪಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರಿಪ್ಷನ್ ಆಗಿ ಅಂತೇಳಿ ಹೇಳ್ಕೊಡ್ತೀನಿ. ಧನ್ಯವಾದಗಳು ವೀಕ್ಷಕರು.